जय बोलो कांग्रेस पार्टी की, जय बोलो ಕೊತ್ತೂರು ಮಂಜುನಾಥ್ की, जय बोलो ಆಜ್ಞಾನ की। ಎಲ್ರಿಗೂ ನಮಸ್ಕಾರ। ಇವತ್ತು ದುಗ್ಸಂದ್ರ ಹೋಬಳಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದ 6 ಗ್ರಾಮ ಪಂಚಾಯತಿಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಭೆಯನ್ನು ಇವತ್ತು ಇಲ್ಲಿ ಆಯೋಜಿಸಲಾಗಿದೆ। ಈ ಒಂದು ಸಭೆಗೆ ಎಲ್ಲಾ 6 ಗ್ರಾಮ ಪಂಚಾಯತಿ ಮುಖಂಡರು ನಮಸ್ಕರಿಸ್ತಾ, ನಮ್ಮ ಈ ಆಜ್ಞಾನ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ। ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಹೆಲ್ಮೆಟ್ ಕೊಡೋ ಕಾರ್ಯಕ್ರಮ ಇರ್ಬೋದು, ಇಂಥ ಕಾರ್ಯಕ್ರಮ ಮಾಡ್ಕೊಂಡು ಬಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಕಷ್ಟ ಸುಖಗಳಿಗೆ ನಮ್ಮ ಜೊತೆ 24/7 ಇದ್ದಂಗೆ ನಮ್ಮ ಜೊತೆ ಮುಳಬಾಗಿಲು ತಾಲೂಕು ಜನರ ಜೊತೆ ಇದ್ದಾರೆ। ಅವ್ರಿಗೆ ಧನ್ಯವಾದ ಹೇಳಬೇಕಾಗತ್ತೆ। ಮತ್ತೆ ಅಲ್ಲೇ ಆಗ್ಲೇ ಯಾರೋ ನಮ್ಮ ಶ್ರೀರಾಮ್ ಮಾತಾಡ್ತಾ ಏನೋ ಹೇಳಿದ್ರು, ನಾವು ದುಗ್ಸಂದ್ರ ಹೋಬಳಿ ನಾವು JDS ನವ್ರನ್ನ ಎದುರಿಸ್ಕೊಂಡು ಬರ್ತಾ ಇದ್ದೀವಿ, ನಾವು ಸ್ವಲ್ಪ ಹಂಗೆ ಹಿಂಗೆ ಅಂತ ಏನೋ ಸ್ವಲ್ಪ ವಾಯ್ಸ್ ಡಿಫರೆನ್ಸ್ ಬಂತು। ಅದು ನಿಮ್ಮ ಆಲೋಚನೆ ಬಿಟ್ಟಿದ್ದು। ದುಗ್ಸಂದ್ರ ಹೋಬಳಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಹೋಬಳಿಯಲ್ಲಿ। ಯಾಕೆಂದ್ರೆ ನನಗೆ ತಿಳಿದ ಮಟ್ಟಿಗೆ 95 ಇಂದ 2026 ವರೆಗೂ 5 ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆದಿದೆ। 5 ಜಿಲ್ಲಾ ಪಂಚಾಯತಿ ಎಲೆಕ್ಷನ್ 3 ಜಿಲ್ಲಾ ಜೆಡ್ಪಿ ನಾವು ಗೆದ್ದಿದ್ದೀವಿ, ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಗೆದ್ದಿದ್ದಾರೆ। 2ನೇ ಸಲ ಇಬ್ಬರು ಮಾತ್ರ ಮಂಡಿಕೆ ವೆಂಕಟೇಶ್ವರ ಸ್ವಾಮಿ ಗೌಡರು 2 ಸಲ ಗೆದ್ದಿದ್ದಾರೆ ಅಷ್ಟೇ। ಮುಳನಹಳ್ಳಿ ಅವ್ರು ಗೆದ್ದಿದ್ದಾರೆ, ನಮ್ಮ ಕೊಲದೇವಿ ಸಿರನ್ ಅವ್ರು ಗೆದ್ದಿದ್ದಾರೆ, ಅರವಿಂದ್ ಅವರು ಲಾಸ್ಟ್ ಟೈಮ್ ಗೆದ್ದಿದ್ದಾರೆ। ಅಲ್ಲಲ್ಲ, ನಾನು 95 ಇಂದ ಹೇಳ್ತಾ ಇರೋದು, 95 ಇಂದ। ಯಾಕೆಂದ್ರೆ 5 ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ 3 ಸಲ ನಮ್ಮ ಕಾಂಗ್ರೆಸ್ ಪಕ್ಷದವರು ಇಲ್ಲಿ ಜೈಬೇರಿ ಬಾರಿಸಿದ್ದಾರೆ। ಆದ್ರಿಂದ ದುಗ್ಸಂದ್ರ ಹೋಬಳಿ ಹಂಗೂ ಹಿಂಗೇನಿಲ್ಲ, ಸ್ಟ್ರಾಂಗ್ ಆಗಿದೆ, ಸದೃಢವಾಗಿದೆ, ಗಟ್ಟಿಯಾಗಿದೆ, ಅದ್ರಲ್ಲಿ 2ನೇ ಮಾತಿಲ್ಲ। ಪಕ್ಷ ಕಟ್ಟೋದ್ರಲ್ಲಾಗ್ಲಿ, ಪಕ್ಷ ಕಾರ್ಯಕರ್ತರು ಬೇಸ್ಪಟ್ಟದಿಂದ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ದುಗ್ಸಂದ್ರ ಹೋಬಳಿಯಲ್ಲಿ, ಅದನ್ನ ಘಂಟಾಘೋಷವಾಗಿ ಹೇಳ್ಬೇಕಾಗತ್ತೆ। ಮತ್ತೆ ನಮ್ಮ ಇಲ್ಲೇ ಪೆದ್ದಪ್ಪಯ್ಯ ನಂದೀಶ ಯಾರೋ ಅಂದ್ರು, ನಾವು ಹೆಂಗಸನ್ನ ಎಷ್ಟು ಕರ್ಕೊಂಡ್ ಬರ್ಬೇಕು, ಪಂಚಾಯತಿಗೆ ಎಷ್ಟು, ಊರಿಗೆ ಎಷ್ಟು ಏನೋ ಅನ್ನಂಗಿತ್ತಾಗ್ಲಿ ಇವರು ಇಲ್ಲಿ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ್ ಅವರು ಸುಮಾರು 15-20 ವರ್ಷಗಳಿಂದ ಏನೇ ಸಮಾಜ ಸೇವೆ ಮಾಡಿದ್ರು ಯಾವುದು ಲಿಮಿಟ್ ಇಲ್ಲ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಲಿಮಿಟ್ ಇಲ್ದಿರ ಮಾಡ್ಕೊಂಡ್ ಬರ್ತಾ ಇರ್ತಂತ ನಾಯಕ ನಮ್ಮ ಕೊತ್ತೂರು ಮಂಜುನಾಥ್। ಎಲ್ರಿಗೂ ಕಂಡಿರ್ತೀವಿ ನಾವು ಅವ್ರು ಮಾಡಿರ್ತಕ್ಕಂಥ ಸೇವೆ, ಬಸ್ಸುಗಳು ಕಳ್ಸೋದಾಗ್ಲಿ, ಸೀರೆ ಕೊಡೋ ಕಾರ್ಯಕ್ರಮ ಆಗ್ಲಿ, ಅನೇಕ ಕಾರ್ಯಕ್ರಮ ಕೊತ್ತೂರು ಮಂಜುನಾಥ್ ಅವ್ರ ದೇವಸ್ಥಾನ ಕಾರ್ಯಕ್ರಮ ಆಗ್ಲಿ, ಎಲ್ಲೂ ಲಿಮಿಟ್ ಇಲ್ಲ। ಅವರು ಕೋಲಾರ ಹೋಗೋ ಪರಿಸ್ಥಿತಿಯಲ್ಲಿ ಅವ್ರ ವಾರಸದಾರರಾಗಿ ನಮ್ಮ ಆಜ್ಞಾನ ಅವರು ಇಲ್ಲಿ ನೇಮಿಸಿದ್ದಾರೆ। ಯಾಕೆ ಯಾರು ವಾರಸದಾರರಾಗಿ? ಕೊತ್ತೂರು ಮಂಜುನಾಥ್ ಅವ್ರ ವಾರಸದಾರರಾಗಿ ಅದನ್ನ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ। ಆಜ್ಞಾನ ಕಾರ್ಯಕ್ರಮಗಳಲ್ಲೂ ಎಲ್ಲೂ ಲಿಮಿಟ್ ಇಲ್ಲ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲೂ ನಮ್ಮ ಇಷ್ಟೇ ಅಷ್ಟೇ ಅನ್ನೋ ಕಾರ್ಯಕ್ರಮಗಳು ಯಾವುದು ಇದನ್ನು ಮಾಡಿಲ್ಲ। ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾವು ಸುಮಾರು ಮುಷ್ಟೂರು ಬೈಪುರು 2 ಪಂಚಾಯತಿ ಮಾಡಿದ್ರು, ಇಲ್ಲಿ MG6 ಅಲ್ಲಿ 3 ಪಂಚಾಯತಿ ಮಾಡಿದ್ವಿ, ತಾಯ್ಲೂರಲ್ಲಿ 4 ಪಂಚಾಯತಿ ಮಾಡಿದ್ವಿ। ಎಲ್ಲೂ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಆಗಿ ಎಲ್ಲರೂ ಊರಲ್ಲಿ ಅಕ್ಕ ತಂಗಿಯರು 200 ಜನ ಇದ್ರೆ 200 ಜನ ಬರ್ಬೋದು, 100 ಜನ ಇದ್ರೆ 100 ಜನ ಬರ್ಬೋದು ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳಿದ್ವಿ। ಮೊನ್ನೆ ಹೆಲ್ಮೆಟ್ ಕಾರ್ಯಕ್ರಮ ನೋಡಿರ್ತೀವಿ ನೀವು, 25,000 ರಿಂದ 30,000 ಹೆಲ್ಮೆಟ್ 1 ಅವರ್ ಅಲ್ಲಿ ಖಾಲಿ ಆಯ್ತು। ಇಲ್ಲಿ ನಾವು ಲಿಮಿಟ್ ಮಾಡಲಿಲ್ಲ, ಒಂದೇ ಪಕ್ಷ ಅಂತ ಹೇಳಿಲ್ಲ, DL ಬೇಕು ಅಂತ ಹೇಳಿಲ್ಲ, ಇಲ್ಲ ಗಾಡಿ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿಲ್ಲ, ಏನಿಲ್ಲ, ಯಾರು ಬಂದ್ರೆ ಅವ್ರು ಕೊಡೋದು ಅಂತ ಹೇಳಿದ್ವಿ। ಅಂತ ಕಾರ್ಯಕ್ರಮ ಮಾಡ್ತಾ ಇರೋಂಥ ನಾಯಕ ನಮ್ಗೆ ಆಜ್ಞಾನ ಸಿಕ್ಕಿರೋದು ನಮ್ಮ ತಾಲೂಕಿನ ಪುಣ್ಯ, ನಮ್ಮ ಕಾಂಗ್ರೆಸ್ ಪಕ್ಷದ ಪುಣ್ಯ ಅಂತ ಹೇಳ ಬಯಸ್ತೀನಿ। ಇನ್ನೊಂದು, ಇವಾಗ ಈ ದುಗ್ಸಂದ್ರ ಹೋಬಳಿಯಲ್ಲಿ ಇವಾಗ ನೀವು ಆಗ್ಲೇ ನಾನು ಹೇಳ್ದಂಗೆ ದೊಡ್ಡ ಕಾರ್ಯಕ್ರಮ ಆಗತ್ತೆ ಇದು। ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಮುಷ್ಟೂರು 2 ಪಂಚಾಯತಿ ಮಾಡಿದ್ವಿ, ಅಲ್ಲಿ ಒಂದು 4,000, 3,500, 4,000 ಹೆಣ್ಮಕ್ಳು ಬಂದಿದ್ರು। ಅದಾದ್ಮೇಲೆ ತಾಯ್ಲೂರಲ್ಲಿ 4 ಪಂಚಾಯತಿ ಮಾಡಿದ್ವಿ, ಅದಾದ್ಮೇಲೆ MG6 ಅಲ್ಲಿ 3 ಪಂಚಾಯತಿ ಮಾಡಿದ್ವಿ। ಇವಾಗ ಇಲ್ಲಿ 6 ಪಂಚಾಯತಿ ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಆಗತ್ತೆ। ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮಗಳು, ಈ 3 ಕಾರ್ಯಕ್ರಮಗಳಿಗಿಂತ ಈ 4ನೇ ಕಾರ್ಯಕ್ರಮ ಅತಿ ದೊಡ್ಡ ಕಾರ್ಯಕ್ರಮ ಆಗತ್ತೆ। ದಯವಿಟ್ಟು ಇಲ್ಲಿ ಎಲ್ಲೂ ಲಿಮಿಟ್ ಇಲ್ದಿರ ಕಾರ್ಯಕ್ರಮನ ಸಕ್ಸಸ್ ಮಾಡಬೇಕು। ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಜಿಲ್ಲಾ ಮಿನಿಸ್ಟರ್ ಬೈತಿ ಸುರೇಶ್ ಅವರು ಬರೋ ಇದಿದೆ, ಇವರು ನಮ್ಮ ಆಜ್ಞಾನ ಹೇಳಿದಂತೆ ಬರ್ತೀವಿ ಅಂತ ಹೇಳಿದ್ದಾರೆ। ಆದ್ರಿಂದ ಈ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲಾ ಮುಖಂಡರಲ್ಲಿ ಮನವಿ ಮಾಡಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಮಾತಾಡೋಕೆ ಅವಕಾಶ ಪಡ್ಕೊಂಡು ತಮ್ಗೆಲ್ಲರೂ ಬಂಧಿಸಿ ನಾನು ಮಾತನ್ನು ಮುಗಿಸ್ತೇನೆ।